ವೀಕ್ಷಕರೇ, ದೇಶದಲ್ಲಿ ಚುನಾವಣಾ ಆಯೋಗ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ SIR ಪ್ರಕ್ರಿಯೆಗೆ ಚಾಲನೆ ನೀಡಿದ್ದು, ನಮ್ಮ ರಾಜ್ಯ ಕರ್ನಾಟಕದಲ್ಲೂ ಕಳೆದ 13 ದಿನಗಳಿಂದ ಈ ಕೆಲಸ ನಡೆಯುತ್ತಿದೆ. ಈ ಪ್ರಕ್ರಿಯೆಯ ವಿಚಾರವಾಗಿ ಬಿಜೆಪಿ, JDS, ಕಾಂಗ್ರೆಸ್ ನಡುವೆ ಆರೋಪ ಪ್ರತ್ಯಾರೋಪ ದೂರುಗಳ ನಡುವೆ ನಿರ್ವಿಘ್ನವಾಗಿ ಕೆಲಸ ನಡೀತಾ ಇದ್ದು, ತುಮಕೂರು ಜಯನಗರದಲ್ಲಿರುವ ಕಾಂಗ್ರೆಸ್ ಮುಖಂಡ KPCC ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ ಮನೆ ಬಳಿ ಸಾರ್ವಜನಿಕರಿಗೆ ಅನುಕೂಲವಾಗಲೆಂಬ ನಿಟ್ಟಿನಲ್ಲಿ ಸಹಾಯ ಕೇಂದ್ರ ತೆರೆದು ನಗರದ ಮತದಾರರಿಗೆ ಸೂಕ್ತ ಮಾಹಿತಿ ಹಾಗೂ ಮಾರ್ಗದರ್ಶನ ಮಾಡುವ ಕೆಲಸಕ್ಕೆ ಕೈ ಹಾಕಿದ್ದು, ಬಂದವರಿಗೆ ಕುಡಿಯುವ ನೀರು, ಆಹಾರ ಹಾಗೂ ನೆರಳಿನ ವ್ಯವಸ್ಥೆ ಕಲ್ಪಿಸಿದ್ದು, ನಾಗರಿಕರು ಈ ಸೇವೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. ಅವ್ರನ್ನೆಲ್ಲಿ ನೋಡ್ತಿದ್ರಿ ಸರ್? ಅವ್ರನ್ನೆಲ್ಲಿ ನೋಡ್ತಿದ್ರಿ? ಪರಿಚಯ ಇಲ್ಲ ಅಂದ್ರೆ ಹೌದಾ? ಪರಿಚಯನ ಅವರು? ಅಲ್ಲ, ಈಗ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಲ್ಲ, ಖುಷಿನಾ? ನಿಮ್ಗೆ ಹತ್ರದಲ್ಲೇ ಆಯ್ತಲ್ವ? ನಿಮ್ಗೆ ಹತ್ರದಲ್ಲೇ ಅವಕಾಶ ಆಯಿತು. ಕರ್ನಾಟಕ ರಾಜ್ಯದಲ್ಲಿ SIR ಪ್ರಕ್ರಿಯೆ ಶುರುವಾಗಿ 12 ದಿನ ಮುಕ್ತಾಯ ಆಗ್ತಾ ಇದೆ. ಈಗಾಗಲೇ ಜನಸಾಮಾನ್ಯರಿಗೆ ಸಂಪೂರ್ಣವಾದಂಥ ಮಾಹಿತಿ ಇದರಿಂದ ಕರ್ನಾಟಕ ಸರ್ಕಾರದ ವತಿಯಿಂದ ಹಾಗೂ ಚುನಾವಣಾ ಆಯೋಗದ ವತಿಯಿಂದ ಅರಿವು ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ಸಹಿತ ತುಮಕೂರು ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೂ ಮತದಾರರಿಗೂ ಮುಂದೆ ಅವರಿಗೆ ಅನುಕೂಲತೆಗಳು, ಸೌಲಭ್ಯಗಳು ತಪ್ಪು ಹೋಗಬಾರ್ದು ಅಂತೇಳಿ ಸರ್ಕಾರದ್ದು ಏನೇನು ಸ್ಕೀಮ್ಗಳಿದ್ದಾವೆ, ಯಾವ್ಯಾವ ಯೋಜನೆಗಳಿದ್ದಾವೆ ಅವರಿಗೆ ತಲುಪಬೇಕು ಅಂತೇಳಿದರೆ, ಆಮೇಲೆ ಲೋನ್ಗಳು, ಆಮೇಲೆ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳು ಸರಿಯಾಗಿ ಸಿಗಬೇಕು ಅಂತೇಳಿದರೆ SIR ಪ್ರಕ್ರಿಯೆಯಲ್ಲಿ ತಪ್ಪದಲ್ಲೇ ಪಾಲ್ಗೊಳ್ಳಬೇಕು. ಅವ್ರ ಮನೆಗಳಿಗೆ ಅಂಗನವಾಡಿ ಇವರು ಅಥವಾ ಟೀಚರ್ಸ್ಗಳು, ಆಶಾ ಕಾರ್ಯಕರ್ತರು, ಸರ್ಕಾರದ ವತಿಯಿಂದ BLOಗಳು ಬಂದರೆ ಸಹಕಾರ ಕೊಡಬೇಕು. ಅವ್ರು ಏನೇನು ಡಾಕ್ಯುಮೆಂಟ್ಸ್ಗಳು ಕೇಳ್ತಾರೆ ನಾವು ಕೊಟ್ಟರೆ ನೀವು ಯಾರೂ ಮತದಾನದ ಪಟ್ಟಿದಿಂದ ತಪ್ಪು ಹೋಗೋದಿಲ್ಲ ಅಂಥೇಳಿ ಈ ಮಾಹಿತಿ ಕೊಡಲಿಕ್ಕೆ ಇವತ್ತು ನಾವಿಲ್ಲಿ ತುಮಕೂರಲ್ಲಿ ಒಂದು ಸಹಾಯ ಕೇಂದ್ರ ಅಂತೇಳಿ ಪ್ರಾರಂಭ ಮಾಡಿದ್ದೀವಿ. ಪ್ರತಿದಿನ 400ರಿಂದ 500 ಜನ ಬಂದು ಇಲ್ಲಿ ನಮ್ಮ ಕಡೆಯಿಂದ ಅಸಿಸ್ಟೆನ್ಸು ತೊಗೊಂಡು ಹೋಗ್ತಾ ಇದ್ದಾರೆ. ಮುಂದಿನ ಕೆಲಸ BLOಗಳು ಅವರಿಗೆ ಇದು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳೋದಕ್ಕೆ ಬಯಸ್ತೀವಿ. ಇದೇ ವೇಳೆ ಬಿಜೆಪಿ, JDSನವರು SIR ಬಗ್ಗೆ ಎತ್ತಿರುವ ಆಕ್ಷೇಪದ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿ, ಯಾವುದೇ ಅಕ್ರಮ ಮಾಡಬೇಕಾದರೂ ಅದಕ್ಕೆ ಪೂರಕವಾದ ದಾಖಲೆ ಬೇಕಾಗುತ್ತೆ, ಅವರದ್ದು ಅಸಹಾಯಕ ಸ್ಥಿತಿಯಷ್ಟೇ ಎಂದು ಕೌಂಟರ್ ನೀಡಿದರು. ಈ ಹಿಂದೆ ಪಶ್ಚಿಮ ಬಂಗಾಳ ಹಾಗೂ ತಮಿಳುನಾಡಿನಲ್ಲಿ ಮೈಮರೆತ ಮತದಾರರಿಗೆ ಯಾವ ಅನ್ಯಾಯ ಆಯಿತು ಅನ್ನೋದರ ಬಗ್ಗೆ ಮಾತನಾಡಿ, ಇದು ನಮ್ಮ ರಾಜ್ಯದಲ್ಲೂ ಆಗಬಾರ್ದು, ನಮ್ಮ ಜನ ಮತದಾನದ ಹಕ್ಕನ್ನು ಕಳೆದುಕೊಳ್ಳಬಾರ್ದು, ಮನೆಗೆ ಬಂದ BLOಗಳ ಬಳಿ ಮಾತನಾಡಿ ಸಮಗ್ರ ಮಾಹಿತಿ ನೀಡಿ ಎಂದು ಮನವಿ ಮಾಡಿಕೊಂಡ್ರು. ಇದು SIR ಪ್ರಕ್ರಿಯೆ ಯಾವುದೇ ಥರದ ರಾಜಕೀಯಕ್ಕೆ ಒಳಪಡಲ್ಲ. ಇದನ್ನು ಮೀರಿದ್ದು ಇದಕ್ಕೆ ಅವ್ರು ಏನಕ್ಕೆ ಬೇರೆಯವ್ರು ಮಾತಾಡ್ತೀರ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಅದು ಇದರಿಂದ ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು, ಪ್ರತಿಯೊಬ್ಬರೂ ಜನಗಳಿಗೆ ಇದ್ರ ಬಗ್ಗೆ ಅರಿವು ಮೂಡಿಸುವಂಥ
ಕಾರ್ಯಕ್ಕೆ ಇಲ್ಲ, ಅವರೆಲ್ಲ ಹೇಳೋಂಥದ್ದು ಮಂದಿರ ಮಸೀದಿಗಳಲ್ಲಿ ನಡೀತಾ ಇದೆ, ಕ್ರಮಬದ್ಧ ನಡೀತಿಲ್ಲ, ಅಕ್ರಮ ಮತದಾರರನ್ನ ಸೇರಿಸಲಿಕ್ಕೆ ಈ ಕಾಂಗ್ರೆಸ್ನವ್ರು ಯತ್ನ ನಡೆಸ್ತವ್ರೆ. ಅಲ್ಲ, ಅಕ್ರಮ ಸೇರಿಸ್ಬೇಕು ಅಂದ್ರೆ ಅದಕ್ಕೊಂದು ಡಾಕ್ಯುಮೆಂಟ್ಸ್ ಬೇಕಲ್ವಾ? ನಮಗೇನೋ ಒಂದು ರೇಷನ್ ಕಾರ್ಡ್ ಇರಬೇಕು, ಪಾಸ್ಪೋರ್ಟ್ ಇರಬೇಕು, ಏನಾದರೂ ಒಂದು ನಮಗೆ ರೆಕಾರ್ಡ್ಸ್ ಇದ್ದರೆ ಸೇರಿಸ್ತಾರೆ. ಏನೂ ಇಲ್ದಲೆ ಈಗ ಇವರು BLOಗಳು ಬಂದಾಗ ಸೇರಿಸೋಕ್ಕೆ ಸಾಧ್ಯವಾದ ಎಲ್ಲ ಕುಮಾರಸ್ವಾಮಿ ಮಸೀದಿನಲ್ಲಿ ನಡೆದಂಥ ಒಂದು ಘಟನೆ ವಿಡಿಯೋ ಸಮೇತ ತೋರಿಸಿದ್ರು. ಅದರಲ್ಲಿ ಕೆಲವರು ಅವ್ರಿಗೆ ಮಾಹಿತಿ ಕೊಡೋವಂಥ ಕಾರ್ಯಾಗಾರ ಮಾಡಿದ್ದಾರೆ ಹೊರತು ಎಲ್ಲೂ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡುವಂಥ ಕೆಲಸ ಆಗಿದೆ. ಯಾಕೆ ಅವ್ರ ಉದ್ದೇಶ ಏನು ಸರ್ ಇದೆಲ್ಲ ಗೊಂದಲ ಮಾಡಲಿಕ್ಕೆ? ಎಲ್ಲ ಮೋಸ್ಟ್ಲಿ ಅದು ಅಸಹಾಯಕತೆ ಇರ್ಬೋದು. ಈಗ ಎಲ್ಲರೂ ಸರ್ಕಾರದಿಂದ ಆದ್ಯತೆ ಕೊಟ್ಟಿರೋದು ನಿಮ್ಮ ಪಕ್ಷದ ವತಿಯಿಂದ BLA 2ಗಳ್ನ ನೇಮಕ ಮಾಡಿ ಅಂತ ಕೊಟ್ಟಿದ್ದಾರೆ. ಅಲ್ಲ, ಹಿಂದೆ ಕಾಂಗ್ರೆಸ್ ಈ ಅಕ್ರಮ ಓಟ್ಗಳಿಂದಲೇ ಗೆಲ್ತಾ ಇದ್ರು, ಆ ಭಯ ಕಾಂಗ್ರೆಸ್ಸಿಗೆ ಕಾಡ್ತದೆ. ಈಗ BLA 2ಗಳ್ನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ. BJPಯಿಂದ ಅರ್ಧ ಆಗಿದೆ, JDS ಇಂದ ಅಲ್ಪ ಸ್ವಲ್ಪಗಳಾಗಿದ್ದಾವೆ. ಈಗಲೂ ಎಚ್ಚೆತ್ತುಕೊಂಡು ಆ BLAಗಳು ಏನೇನು ಮಾಡಿದ್ದಾರೆ, BLA 2ಗಳು ಪಶ್ಚಿಮ ಬಂಗಾಳದ ಎಫೆಕ್ಟ್ ನಿಮಗೂ ಕಾಡ್ತಾ ಇದೆ ಅಂತ ಅವ್ರು ಹೇಳೋದು. ಈಗ ರಾಜ್ಯದಲ್ಲಿ ಒಟ್ಟಿಗೆ 20 ರಾಜ್ಯಗಳು ಮುಕ್ತಾಯ ಆಗಿದ್ದಾವೆ, 16 ರಾಜ್ಯಗಳು, 4 ಕೇಂದ್ರಾಡಳಿತ ಎಲ್ಲ ಸೇರಿಸಿದರೆ ಈಗಾಗಲೇ 7 ಕೋಟಿ ಜನ ಮೈನಸ್ ಆಗಿದ್ದಾರೆ. ಈಗ ವೆಸ್ಟ್ ಬೆಂಗಾಲಲ್ಲಿ 1,20,00,000 ಜನ ಮೈನಸ್ ಆಯಿತು. ಹೊಸದಾಗಿ ಸೇರ್ಪಡೆ ಹೋಗ್ಬೇಕು ಅಂತ ಹೇಳಿದ್ರೆ ಬರೀ 12,000 ಜನ ಮಾತ್ರ 3 ತಿಂಗಳು ಸೇರ್ಪಡೆ ಆಗಿದ್ದಾರೆ. ಮತದಾರರಿಗೆ ಇದೊಂದು ಎಚ್ಚರಿಕೆ ಗಂಟೆ. ಮಮತಾ ಬ್ಯಾನರ್ಜಿ ಸೋತಿದ್ದು 27,000 ಓಟಿಂದ. ತಮಿಳುನಾಡಲ್ಲಿ ಸ್ಟಾಲಿನ್ ಸೋತಿದ್ದು 1,20,000 ಓಟಿಂದ. ಸ್ವಲ್ಪ ಮೈ ಮರೆತರೆ ಈ ಘಟನಾವಳಿಗಳು ನಡೀತವೆ. ನಿಮ್ಮ ಮತ, ನಿಮ್ಮ ಹಕ್ಕು, ಅದು ಸುಭದ್ರವಾಗಿ ಇಟ್ಕೊಳ್ಳೋಂಥ ಕೆಲಸ ನಿಮ್ಗಳು. ಇದೇ ವೇಳೆ ಮುರಳೀಧರ್ ಹಾಲಪ್ಪ ಅವರ ಕಾರ್ಯಕ್ರಮ ಹಾಗೂ ಸಾಮಾಜಿಕ ಕಳಕಳಿ ಬಗ್ಗೆ ಮಾಜಿ ಶಾಸಕ ಶಫಿ ಅಹಮದ್ ಹಾಗೂ ಸ್ಥಳೀಯ ಮುಖಂಡ ಗೋವಿಂದೇಗೌಡ ಪ್ರಶಂಸೆ ವ್ಯಕ್ತಪಡಿಸಿದ್ದು ಹೀಗೆ. ಉಪಾಧ್ಯಕ್ಷ ಸನ್ಮಾನ್ಯ ಮುರಳೀಧರ್ ಹಾಲಪ್ಪನವರು ಅವರು ತುಮಕೂರಿನ ವ್ಯಾಪ್ತಿಯಲ್ಲಿ ಈ SIR ಕಾರ್ಯಕ್ರಮದ ಬಗ್ಗೆ ಜನಗಳಿಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವ ವಿಚಾರದಲ್ಲಿ ಈ ಕ್ಯಾಂಪನ್ನು ಕಂಡಕ್ಟ್ ಮಾಡಿದ್ದಾರೆ. ನಾನು ತುಮಕೂರಿನ ಜನತೆ ಪರವಾಗಿ ನಿಮ್ಮ ಹೆಸರು ಹೇಳಿ. ಗೋವಿಂದೇಗೌಡ್ರೆ, ಇಲ್ಲಿ ಮುರಳೀಧರ್ ಹಾಲಪ್ಪ ಈಗೇನು ಇಲ್ಲಿ ವ್ಯವಸ್ಥೆ ಮಾಡೋರು, ಅದ್ರ ಬಗ್ಗೆ ಏನು ಹೇಳ್ತೀರಿ? SIR ಈ ಒಂದು ಕಾರ್ಯಕ್ರಮ ಸರ್ಕಾರಕ್ಕೆ ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಯಾಕೆಂದರೆ ಈ ರಾಜ್ಯದಲ್ಲಿ ಸುಮಾರು ಜನ ಶಾಸಕರು, ಮಂತ್ರಿಗಳು ಎಲ್ಲ ನೋಡಿದಾಗ ಸುಮಾರು ವರ್ಷಗಳಿಂದ ನೋಡ್ಕೊಂಡ್ಬಂದ್ವಿ. ಒಬ್ಬ ಸಾಮಾನ್ಯದ ವ್ಯಕ್ತಿ ಮುರಳೀಧರ್ ಹಾಲಪ್ಪನವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ತನ್ನ ಸ್ವಂತ ಖರ್ಚಿನಿಂದ ಇಟ್ಟು ಜನಗಳಿಗೆ ಮನವರಿಕೆ ಮಾಡಿಕೊಡಬೇಕು. ವೋಟರ್ ಐಡಿ ಅಂದರೆ ಏನು, ವೋಟ್ ಅಂದರೆ ಏನು, ಕಳೆದೋದ್ರೆ ಎಷ್ಟು, ಇದ್ದರೆ ಎಷ್ಟು ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿ ಅವರಿಗೆ ಬುದ್ಧಿವಾದ ಹೇಳ್ತಕ್ಕಂಥ ಒಂದು ಇದು ಮಹತ್ವ ಕಾರ್ಯಕ್ರಮ. ಬರೀ ಇದಿಷ್ಟೇ ಅಲ್ಲ, ಹಾಲಪ್ಪ ಸದ್ದಿಲ್ಲದ ಎಲ್ಲ ಕ್ಷೇತ್ರದಲ್ಲೂ ತನ್ನನ್ನು ತಾನಾಗಿ ತೊಡಗಿಸಿಕೊಂಡು ಮನೆ ಬಳಿ ಬರುವ ಜನರಿಗೆ ಅಗತ್ಯ ಸಹಾಯ ಸಹಕಾರ ನೀಡ್ತಾರೆ ಅನ್ನೋದಕ್ಕೆ ಅಲ್ಲಿಗೆ ಬಂದಿದ್ದ ಶಾಲಾ ಮಕ್ಕಳು, ರೈತರು, ಮುಖಂಡರು, ಕಾಲೇಜು ವಿದ್ಯಾರ್ಥಿಗಳು, ಪೋಷಕರೇ ಸಾಕ್ಷಿಯಾದರು. ಯಾವ ಅಧಿಕಾರ ಇಲ್ಲದೆ ಇರುವ ಮುರಳೀಧರ ಹಾಲಪ್ಪ ಮನೆ ಮುಂದೆ ಇಷ್ಟೊಂದು ಮಂದಿ ಸದಾ ಬಂದು ಸೇರ್ತಾರೆ ಅಂದರೆ ಹಾಲಪ್ಪ ಸೈಲೆಂಟಾಗಿ ಜನಮನ ಗೆಲ್ಲುವತ್ತ ಹೆಜ್ಜೆ ಆಗ್ತಾ ಇದ್ದಾರೆ ಎಂದನೇ ಅರ್ಥ ಅಲ್ವಾ?
ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್.